ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾಳೆ ಕೈ ನೋವು ಬಂದ್ಬಿಡ ಮೇಲೆ ಇಲ್ಲ ಬುಡ ಶಿವಕುಮಾರ ಎಲ್ಲಾನು ಆಡ್ಲೇಬೇಕು ಅಂತ ಇಲ್ಲ ಕಣವ್ರು. ಇವನು ಯಾರು ಹೇಳು? ರಾಕುಲ ದೊಡ್ಡರೋಗ ಲೋ ಬುಡ ತಮಾಷೆ ಮಾಡಕ ತಮಾಷೆ ಮಾಡಿಯಾ ಹಿಂಗೆಲ್ಲ ಎತ್ತಾ ಇದ್ರು ನಾವು ಕಷ್ಟ. ಗೈಸ್ ನೋಡಿ ಗೈಸ್ ಮಾವನ್ಗೆ ಕದಿತಾವನು ಶೌರ್ಯ ಲೋ ಬುಂಡೆ ಮೇಲೆ ಬಿದ್ದು ನೀರಿಗೆ 3 ಅವರ್ ಆಯ್ತು, ಎದ್ದೇಳ್ತಾ ಇಲ್ಲ. ಇಲ್ಲೇ ಅವೆ. ಸರಿ ನಿಂಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಲ್ಲ ಬಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇನ್ ಟಿಂಟಾನ್ ರೆಸಾರ್ಟ್. ಎಸ್, ಸಾಗಾ ಸ್ಟೋರಿಯ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ವಿ ಬರೀ ರೂಮ್ ಅಷ್ಟೇ ತೋರ್ಸೋಕ್ಕಾಗಿದ್ದು ಲಾಸ್ಟ್ ವ್ಲಾಗಲ್ಲಿ, ಬಿಕಾಸ್ ರೂಮ್ ಅಷ್ಟು ದೊಡ್ಡದಾಗಿತ್ತು. ಇವಾಗ ರೆಸಾರ್ಟ್ ಇನ್ನೂ ದೊಡ್ಡದು ಗೈಸ್. ಈ ರೆಸಾರ್ಟ್ ತೋರ್ಸೋಕ್ಕೆ ಇನ್ನೂ ಒಂದು ವ್ಲಾಗ್ ಬೇಕು ಅಂತ ಸ್ಟಾರ್ಟಿಂಗ್ ನ್ಯೂ ವ್ಲಾಗ್. ಸೊ ಇವಾಗ ಅಲ್ಲಿಂದ ನಾವು ಮುರುಡೇಶ್ವರಲ್ಲಿ ಚೂರು ಪ್ರಸಾದ ತಿನ್ಕೊಂಡು ಬಂದ್ವಿ. ಆಬ್ವಿಯಸ್ಲಿ ಹೊಟ್ಟೆ ಹಸ್ತಿದೆ, ನಾವು ಅಷ್ಟು ಟ್ರಾವೆಲ್ ಮಾಡ್ಕೊಂಡೆಲ್ಲ ಬಂದಿದ್ದರಿಂದ. ಈಗ ನಾವು ಊಟಕ್ಕೆ ಹೋಗ್ತಿದ್ದೀವಿ ಗೈಸ್. ಊಟ ಮಾಡಿ ನಿಮಗೆ ತೋರಿಸ್ತೀವಿ ಗೈಸ್. ಇಲ್ಲಿ ಬೇಜಾರು ಒಂದು ಎನರ್ಜಿ ಬೇಕಲ್ಲ ನಿಮ್ಗೆ ತೋರ್ಸೋಕ್ಕೆ. ಇದೆ ಒಂಚೂರು ಹಂಗೆ ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ಲು ಅಮ್ಯೂಸ್ಮೆಂಟ್ ರೆಸಾರ್ಟ್ ಅಂತ ಆವಾಗಲೇ ಹೇಳಿದ್ದೆ ನಿಮಗೆ. ಊಟ ರೆಡಿಯಾಗಿದೆ ನಮಗೋಸ್ಕರ. ಊಟ ಮಾಡಿ ಆಟಕ್ಕೆ ಇಳಿಯೋದೆ. ತಸ್ತಾರ್ ಸ್ವಿಮ್ಮಿಂಗ್ ಪೂಲ್ ಇಳಿಬೇಕಂದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗಬೇಕು. ದಿಸ್ ಇಸ್ ದ ಪೂಲ್ ಏರಿಯಾ, ದಿಸ್ ಇಸ್ ದ ಡೈನಿಂಗ್ ಏರಿಯಾ. ಓ ಮೈ ಗಾಡ್, ನನ್ನ ಕಳ್ಳನ ಮಕ್ಕಳು ನೋಡಿ ಆಗಲೇ ಕೂತವ್ರೆ, ಬಡಿತಾರೆ. ಎಂಜಾಯ್. ಊಟಕ್ಕೆ ಎಂತ ಅಣ್ಣ, ಎಂತ ಇದೆ? ಚಿಕನ್ ಸ್ಟಾರ್ಟರ್ ಸರ್, ನೀರು ದೋಸೆ, ಚಿಕನ್ ಕರಿ, ಬಿರಿಯಾನಿ, ಕರಡು, ಉಪ್ಪಿನಕಾಯಿ, ಪಾಯಸ, ಕೋಸ್ ಪಲ್ಯ, ರಸಮ್. ಸೂಪರ್. ಹಾಂ, ಹೊಟ್ಟೆ ಹಸಿದ್ರಿಂದ ನಾವು ಊಟ ಮಾಡುವಾಗ ವ್ಲಾಗ್ ಮಾಡಿಲ್ಲ ಗೈಸ್, ಅಡ್ಡಿ ಆಗ್ಬಾರ್ದು ಅಂತ. ಹೆದರಿದ್ದೇ ಹೋಯ್ತು, ಊಟ ಸಿಗೋದಿಲ್ಲ. ಅದಕ್ಕೆ ನಾವು ಹೆದರೇ ಇಲ್ಲ, ಏನು ಬೇಕು ಎಲ್ಲ ಕೇಳಿ ಹಾಕ್ಕೊತೀನಿ ಗೈಸ್. ನೀರು ದೋಸೆ ಸೂಪರಾಗಿತ್ತು, ಬಿರಿಯಾನಿ ಸಖತ್ತಾಗಿತ್ತು. ಹಿಂಗಿತ್ತಮ್ಮ ಎಲ್ಲ ಸೂಪರ್. ಓಕೆ, ಸೊ ಈಗ ಸ್ವಲ್ಪ ಪಾಯಸ ತಿನ್ಬಿಟ್ಟು. ಎಂತ ಕಪ್ಪೆ ಕಣ್ಣಿನ ಪಾಯಸ? ಅದ್ರೇನಾದ್ರು ಒಳಗಡೆ ಇರೋದು? ಏನು ತರದ್ನ? ಸಬ್ಬಕ್ಕಿ ಪಾಯಸ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಮರಿ ತೆಂಗಿನಕಾಯಿ ಅಂತ ಕಣ. ಏನು ತರದ್ನ ಏನಾಗೋತ್ತಿಲ್ಲ ಗೈಸ್. ಊಟ ಎಲ್ಲ ಆದಮೇಲೆ ನೋಡಿ ರೆಸಾರ್ಟ್ ಒಂದು ರೌಂಡ್ ಹಾಕಿಲ್ಲ ಇನ್ನೂ. ಒಂದು 5% ಕವರ್ ಮಾಡಿದೆ ಅಷ್ಟೇ ಈ ಜಾಗ. ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಜಾಗ ಹಿಂಗೆ ಹಾಕೊಂಡು ಹಿಂಗೆ ಬರ್ತಾಯಿದ್ದೀವಿ ಅಷ್ಟೇ. ಮತ್ತೆ ಹೋದರೆ ಅದೇ ರಿಸೆಪ್ಷನ್ ಮತ್ತು ನಮ್ಮ ರೂಮ್ ಹತ್ರ ಹೋಗ್ತೀವಿ. ದಿಸ್ ಇಸ್ ಅವರ್ ರೂಮ್ ಮೇಲೆ. ಇದು ಇವತ್ತಿನ ರೆಸಾರ್ಟ್ನ ಕತೆ. ಇವೆಲ್ಲ ಸೇಮ್ ಅದೇ ಥರ ರೂಮ್ಸ್ಗಳಿದೆ. ದೊಡ್ಡ ವಿಲ್ಲಾ ಗೈಸ್. ರೂಮ್ಸ್ ಅಂತ ಹೇಳೋದಕ್ಕಿಂತ ದೊಡ್ಡ ವಿಲ್ಲಾಗಳಿಲ್ಲಿರೋದು ಗೈಸ್. ನಮ್ಮ ಶಿವಕುಮಾರ್ನ ಇಂಥ ಒಳ್ಳೆ ರೆಸಾರ್ಟ್ ಕರ್ಕೊಂಬಂದ್ರು ಇಲ್ಲ ಬಂದ್ಬಿಟ್ಟು ಅನಿಮೆ ನೋಡ್ತಾನೆ ನೋಡಿ ಗೈತೀನಿ. ಇಲ್ಲೂ ಬಂದ್ಬಿಟ್ಟು ಫಿಲಮ್ ನೋಡ್ತಾನೆ. ಇಲ್ಲ ಬಾರೋ ಪ್ರಪಂಚ ನೋಡೋ ಶಿವಕುಮಾರ್. ಪ್ರಪಂಚ ನೋಡೋಣ, ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾ ಪ್ರಪಂಚ ನೋಡೋಕೆ ಆಮೇಲೆ ಒಟ್ಟಿಗೆ ಬರ್ತೀನಿ. ಯಾಕೆ ನೋಡಿ ಗೈಸ್ ಶಿವಕುಮಾರ್ ಹೆಂಗೆ ಆಡ್ತಾನೆ. ಇದು ಸಚಿನ್ಗೋಸ್ಕರ ಒಟ್ಟು ತುಂಬ ತಿಂದ, ಅದಕ್ಕೆ ಹೆಂಗೆ ಆಡ್ತಾನೆ ಗೈಸ್. ಮುದ್ದೆ ಕೊಟ್ಟಿಲ್ಲ ಗೈಸ್. ಹುರ್ಕೌಟ ಗೈಸ್, ಹುರ್ಕೌಟ. ಲೆಟ್ಸ್ ಗೋ ರೆಸಾರ್ಟ್ ಎಕ್ಸ್ಪ್ಲೋರ್ ನೋಡೋಕೀಗ. ನೋಡ ಎಷ್ಟು ಚಂದ ಅಲ್ಲ. ರೆಸಾರ್ಟ್ ಥರ ಅನ್ಸುತ್ತೆ ಇದು ನೋಡಿದ್ರೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಮಸ್ತ್ ಉಂಟು. ಇಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಒಂದು ಮಿನಿ ಜಿಮ್ ಇದೆ ನೋಡಿ, ಏನು ಸಕ್ಕತ್ತಾಗಿದೆ ರೆಸಾರ್ಟ್. ಆ್ಯಂಡ್ ಇದೆ ಗೈಸ್ ನದಿ. ಸರಿ, ನದಿ ಹೆಸರೇನು? ಸರಿ, ರಿವರ್ ಹೆಸರು? ಹಲಾಡಿ ರಿವರ್ ಅಂತ ಗೈಸ್. ಇಲ್ಲಿ ಹ್ಯೂಜ್ ಬಾಸ್ಕೆಟ್ಬಾಲ್ ಗ್ರೌಂಡ್ ಹೇಳಿದ್ದೆ. ಆ್ಯಂಡ್ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ನಮ್ಮ ಬ್ಯಾಡ್ಮಿಂಟನ್ ಮಿಸ್ ಮಾಡ್ಕೋಬಾರ್ದು ಅಂತ ಈ ಕೋರ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಬಿಟ್ರೆ ಗೈಸ್.
ಪ್ರೋ ಪ್ಲೇಯರ್ ನೀನ ಅವಳ ಗೊತ್ತಾಗತ್ತೀಗ. ಗಾಳಿ ಇದೆ ನೋಡಿಕೊಂಡು ಆಡಿ. ಅಯ್ಯೋ ಬ್ಲೂ ಲಗೂನ್ ರೆಸಾರ್ಟ್ಗೆ ಹೋದ್ರೆ ಇದನ್ನ ಆಡ್ತಾರೆ, ಟಿಂಟನ್ ರೆಸಾರ್ಟ್ ಬಂದರೆ ಇದನ್ನ ಆಡ್ತೀನಿ ಅಂತಾರಲ್ಲಪ್ಪ ಗಗನ. ಗಗನ ಇಸ್ ವೆರಿ ಮಚ್ ಲವ್ ಇನ್ ವಿತ್ ದಿಸ್ ಆ್ಯಕ್ಟಿವಿಟಿ, ರೋಪ್ ಆ್ಯಕ್ಟಿವಿಟಿ ಗೈಸ್. ಬ್ಯಾಡ್ಮಿಂಟನ್ ಆಡಾಯಿತು, ಬಾಸ್ಕೆಟ್ಬಾಲ್ ಆಡಾಯಿತು. ಇವನು ಒಬ್ಬನೇ ಆಡ್ತಾನೆ ನೋಡಿ. ಈಗ ಹಾಕಲ್ಲ ಥೂ ಹಾಕ್ಬಿಟ್ಟಲ್ಲೋ. ಹಾಕ್ಬಿಟ್ಟ. ಏನಂಡಿ ಇಲ್ಲ ಬುಡ ಶಿವಕುಮಾರ, ಎಲ್ಲಾನು ಆಡ್ಲೇಬೇಕು ಅಂತ ಇಲ್ಲ ಕಣವ್ರೇನು ಬೇಜಾರ್ ಮಕ್ಕಳ ರೆಸಾರ್ಟ್ ಅವರು. ರೂಮಲ್ಲಿ ಮಲಗಿದ್ದವನು ಯಾಕೆ ಫೋನ್ ಮಾಡ್ಕೊಂಡ್ರಿ ಮತ್ತೆ? ಆಯ್ತು ಆಡಪ್ಪ ಆಡಪ್ಪ ರಾಜು, ಆಡು ಎಂಜಾಯ್. ಗಗನ ಇಬ್ರು ಆಡಿ. ಏನೋ ಇದು ವಿಚಿತ್ರವಾಗೈತೆ, ಒಂಥರ ಡಿಸ್ಟೆನ್ಸ್ ಆಗಿ. ಫಿಕ್ಸ್ಡ್ ಇದು, ತಿರ್ಗಲ್ಲ. ಶಿವಕುಮಾರ್ ಇದ್ರಲ್ಲಿ ಏನ್ ಆಟ ಆಡ್ತಾರೆ? ಕಡಂಡಿ ಪ್ಲೀಸ್. ಆಯ್ತು ತಿನ್ನದೇ ಅವ್ರು ಹೇಳಿದ್ರು. ಮಕ ನೋಡು, ಇಷ್ಟು ಕಚಡಾಗೆಲ್ಲ ಮಾಡ್ಲಿಲ್ಲ ಗುರು. ತೊಳೆಯ ಓಲಿ ಚೆನ್ನಾಗಿಲ್ಲ ಸಪ್ಪೇನಾ? ಅಯ್ಯೋ ಉಪ್ಪು ಖಾರ ಹಾಕೊಂಡೆ ಸರ್ ಕೊಡಿಲಿ ಮತ್ತೆ. ಚೆನ್ನಾಗೈತೆ ಅದು. ಜಾಸ್ತಿ ಮೇಲೆ ಮಾತ್ರ ತಿನ್ಬೇಕು, ಜಾಸ್ತಿ ಒಳಗಡೆಯಿಂದ ಇದು ಮಾಡ್ಬೇಡ, ಕೈ ಬರುತ್ತೆ ಸ್ವಲ್ಪ. ಮೇಲ್ಗಡೆ ತಿಂದು ಚೆನ್ನಾಗಿದೆ. ಮಾಡಲ್ಲ ನೋಡಿ ಮಾಡಲ್. ಏನಯ್ಯ ಅಲ್ಲ ನಂಗೆ ಗೊತ್ತಿಲ್ಲ ಅಂಕಲ್, ನಾಳೆ ನಾನು ಹಂದಿ ಬಾಳ ತಿನ್ಬೇಕಷ್ಟೇ. ಇವನು ಯಾರು ಹೇಳು? ಡ್ರಾಕುಲ. ಅಲ್ಲ ಇನ್ನೊಬ್ಬ ತಾತ ಇರ್ತಾನ, ಅವ್ನು ಹೆಲ್ಪ್ ಮಾಡ್ತಾ ಇರ್ತಲ್ಲ. ಅಲ್ಲ ಕಣೋ, ಅನಂತಾಗಿ ಸ್ವಲ್ಪ ಹೆಲ್ಪ್ ಮಾಡ್ತೀರ ಡ್ರಾಕುಲ. ಅಲ್ಲ ಇನ್ನೊಬ್ಬ ತಾತ ಇರ್ತಾನಲ್ಲ. ಐಡಿಯಾ ಕ್ಯಾನ್ಸಲ್ ಬಾಯ್. ನಿಮ್ಗೆ ಏನು ಬಂದೈತೆ ದೊಡ್ಡ ರೋಗ? ಹಿಂಗೆ ಹೋಗ್ಬಿಟ್ಟ ಮೇಲೆ ನಿಜ ಆಗ್ಬಿಟ್ಟನ್ ಕಣ. ಎದಳಪ್ಪ, ಅದೆಲ್ಲ ಶಾಂತಪ್ಪ. ಶಿವಕುಮಾರಿಂದ ಹಾಳಾಯ್ತಾರೆ ಚೌರ್ಯ ಕೈ. ಲೋ ಬುಡ ತಮಾಷೆ ಮಾಡಕ ಅಮಾಸಿ ಮಾಡಿಯಾ? ಅದು ಒಂದು ಭಾಗ ಆದರೆ ಇದು ಒಂದು ಭಾಗ ಗೈಸ್. ಹಾಂ ಕೊಡ್ತಾರೆ. ಸ್ಕೂಬಾ ಡೈವಿಂಗ್ ಫೋಟೋಸ್ ಕೊಟ್ಟಿಲ್ಲ ಇನ್ನೂ, ಕೊಡ್ತಾರೆ. ಇದು ನೋಡಿ ಗಾರ್ಡನ್ ಏನು ಸಕ್ಕತ್ತ ಮೇಂಟೈನ್ ಮಾಡಿದ್ದಾರೆ. ಸೋ ನೈಸ್ ರೆಸಾರ್ಟ್. ಜನರೇಟರ್ ನೋಡಿ ಎಷ್ಟು ದೊಡ್ಡದೈತೆ, ಪವರ್ ಹೋಗ್ತಾನೆ ಇರುತ್ತೆ ಅಂತ. ಇಲ್ಲಿ ಈ ಥರ ತಿನ್ಬೇಕು ಶೌರ್ಯ. ಏನು ತುಂಬ ದಪ್ಪ ಆಗಿರ್ಬೇಕು. ಅಲ್ಲೇ ಅಂತ ಟ್ರೈ ಮಾಡೋ ಗೈಸ್. ವಾಟರ್ ಆ್ಯಪಲ್ ಕುಂದಾಪುರ ಬಂದು ವಾಟರ್ ಆ್ಯಪಲ್ ಟ್ರೈ ಮಾಡ್ತಿದ್ವಿ. ಹಂಗಲ್ಲ ಬ್ರೋ, ಈ ಮೇಲೆ ಮಾತ್ರ ತಿನ್ಬೇಕು, ಇದೆಲ್ಲ ಒಳಗಡೆ ಕಹಿ ಇರುತ್ತೆ. ಇದು ಟ್ರೈ ಮಾಡ್ತೀವಿ ಫಸ್ಟು. ಮೇಲೆ ಅಂದರೆ ಬರೀ ಸ್ಕ್ರೀನ್ ಮಾತ್ರ ಮೇಲೆ ಅಷ್ಟು ತಿಂತಾ ಇದ್ದೀನಿ. ಸಿಗ್ತಾಣ ವಾಟರ್ ಆ್ಯಪಲ್? ಹೌದು, ಬಟ್ ಕೆಂಪಾಗಿರೋದೆಲ್ಲ ಹಣ್ಣಲ್ಲ ಅನ್ಸುತ್ತೆ. ಇದು ಕಲರ್ ಇರೋದೇ ಕೆಂಪು, ಸ್ವಲ್ಪ ಚಪ್ಪೆ ಅದು ಅಷ್ಟು ಟೇಸ್ಟಿ, ಅದಕ್ಕೆ ಒಳ್ಳೆ ಟೇಸ್ಟ್. ದಿಸ್ ಇಸ್ ಗುಡ್. ಇಲ್ಲೇ ಗೈಸ್ ನದಿ ಪಕ್ಕ ನೋಡಿ ರೂಮ್, ಪ್ರೈವೇಟ್ ಡಿಲಕ್ಸ್ ರೂಮ್. ಇದು ಒಬ್ಬರು ಸ್ಟೇ ಇದ್ದಾರಂತೆ, ಸಕ್ಕತ್ತಾಗಿದೆ. ಸೊ ಅದಕ್ಕೆ ಸಾಕು, ಇಷ್ಟು ಎಕ್ಸ್ಪ್ಲೋರ್ ಮಾಡಿದ್ದು ಅಂದ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲೆಲ್ಲ ಇಳಿಬೇಕು, ತುಂಬ ಕೆಲಸ ಉಂಟು. ಹಬ್ಬ ಸ್ವಾಮಿ, ಬೇಡಪ್ಪ ಕುಂದಾಪುರದ ಬಿಸಿಲು, ಯಪ್ಪ ಸ್ವಾಮಿ.
ಉಡುಪಿ ಕಡೆ ಬಿಸಿಲು ಈ ಥರ ಇದೇ ಥರ ಇಷ್ಟೇ ಬಿಸಿಲು ಮೈಸೂರಲ್ಲಿ ಇರುತ್ತೆ ಗೈಸ್ ಸಮ್ಮರ್ ಟೈಮಲ್ಲಿ. ಬಟ್ ಬೆವರಲ್ಲ, ನಾವು ಇಷ್ಟೊಂದು ಬೆವ್ರು ಬರಲ್ಲ ಅಲ್ಲಿ. ಇಲ್ಲಿ ಉರಿ ಟೆಂಪ್ರೇಚರ್ ಜಾಸ್ತಿ ಇಲ್ಲಿ. ಹಾಂ ಅದೇನೆ ಅದಕ್ಕೇನೆ ಇಲ್ಲಿ ಬೆವರದು. ನಾವು ಬೆವರಲ್ಲ, ಇದ್ರಲ್ಲಿರುವಂತಹ ಯಾರ ಮಗ ಕಂಪ್ನಿಯವರು. ಓ ಲೈಫ್ ಜಾಕೆಟ್ ಕೊಡಲ್ಲ ಅನ್ಕೊಂಡಂಗೆ ಲೈಫ್ ಜಾಕೆಟ್ ಐತೆ ಪರವಾಗಿಲ್ಲ ಗೈಸ್. ಇವಾಗ ಅಡ್ವೆಂಚರ್ ಶುರುವಾಗಿದೆ. ಡ್ರೆಸ್ ಇನ್ನೂ ಚೇಂಜ್ ಮಾಡಿಲ್ಲ. ಹಾಂ ಬೇಕೇ ಮಸ್ತು ಸರ್ ಲೈಫ್ ಜಾಕೆಟ್. ಸ್ಪೀಡ್ ಬೋಟ್ ಹೋಗುವ ಅಂತ ಹೋಗ್ತಾ ಇದ್ದೀವಿ. ಕೊಡಿ ಸರ್. ಈಜು ಬರ್ತದೆ ಆದರೆ ತುಂಬ ಆಳ ಇದ್ರೆ ಬರೋದಿಲ್ಲ. ಪ್ಯಾನಿಕ್ ಆಗ್ಬಿಡ್ತೀನಿ. ನಮ್ಮ ಬೋಟ್ ಶುರು ಆಗಿದೆ. ಆಮೇಲೆ ಓ ಮಸ್ತುಂಟು ಓಯ್ ಗೈಸ್ ಬೋಟು ಬಾಳ ಚೆಸ್ತವ್ರೆ. ಬಾಳ ಹಿಂಗೆಲ್ಲ ಎತ್ತಾ ಇದ್ರು ನಾವು ಕಷ್ಟ. ಗೈಸ್ ಅವತಾರ ಚೇಂಜು. ಇವಾಗ ನಾವು ವಾಟರ್ ಆಕ್ಟಿವಿಟೀಸ್ ಆಡೋಕ್ಕೆ ಡ್ರೈ ಫಿಟ್ ಹಾಕೊಂಡು ಬಂದಿದ್ವಿ. ಶೌರ್ಯ ಆವಾಗಿನ ಡ್ರೈ ಫಿಟ್ಟಲ್ಲಿ ಅವನೇ. ಶಿವಕುಮಾರ್ಗೆ ಒಂದು ಆಸೆ ಇತ್ತು ಗೋಳಿ ಬಜ್ಜಿ ತಿನ್ನಬೇಕು ಅಂತ. ಅದನ್ನ ರೆಸಾರ್ಟ್ ಅವರೇ ಈಡೇರಿಸ್ಬಿಟ್ರು. ಗೋಳಿ ಬಜ್ಜಿ ತಿಂತಾಯಿದ್ವಿ ನೋಡಿ ಸ್ನ್ಯಾಕ್ಸು. ಏನು ನೋಡಿ ಎಂತ ಪುಣ್ಯ ಮಾಡಿದ್ವಿ. ಗೈಸ್ ಅಲ್ಲಿ 3 ಸೀಬೆಹಣ್ಣಿತ್ತು. ಅದನ್ನೂ ಬಿಡ್ತಾ ಇಲ್ಲ ನಾವು. ಈ ಥರ ಹಾನಿ ಮಾಡ್ತಾಯಿದ್ವಿ ರೆಸಾರ್ಟ್ಗೆ. ರೆಸಾರ್ಟ್ ನೋಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್. ಎಂಥ ಅಚೀವ್ಮೆಂಟ್ ಮಗ. ಏ ನಿನ್ನ ಆಟ ಗೊತ್ತು ಮಗ ನಮಗೆ. ಇನ್ನೊಂದೈತಿ ನೋಡು ಆ ಕಡೆ. ಅಲ್ಲಿ ಕಾಣಿಸ್ ನೋಡಿ. ಇಲ್ಲಿ ಕಾಣ್ತಾ ಶೋರೆ ಅಲ್ಲಿ ಮರೆ ಮಾಸಿದ ಹಣ್ಣು, ಎರೆ ಮರೆಕಾಯಿ. ಹೆಂಗ್ ನೋಡ್ಬೇಕಾಯ್ತು ಅನ್ನ ನೀನು. ಹಿಂಗೋಗಿ ಬುಂಡೆ ಹೊಡ್ಕೊಬಿಟ್ರೆ ಹೋಗಿ ಬುಂಡೆಗಿಂಡೆ ಹೊಡ್ಕೊಂಡಿದ್ರೆ ಅಂತ ನನಗೂ ಭಯ ಆಯ್ತು. ಅಯ್ಯೋ ಹೆಂಗಿತ್ತವ. ಬನ್ನಿ ಹೋಗೋಣ ಸಾಕು. ಶಿವ ಒಡಿ ಶಿವ. ಏಯ್ ಒಬ್ಬರಿಗೊಬ್ಬರು ಇರ್ತೇವೆ ಒಡಿ ಶಿವಕುಮಾರ್. ಮಧ್ಯಾಹ್ನ ಬಿರಿಯಾನಿ ತಿಂದಲ್ಲ ಒಡಿ ಹೋಗಿ ಒಂದು ಹೋಗಿಬಿಟ್ಟು ಅನ್ಕಣ. ಗೊತ್ತಾಯ್ತಲ್ಲ ಅವ್ರಿಗೆ. ಸುಮ್ನಿರು ಅದೇ ಆಯ್ತೈತೆ. ಹಾಂ ಸುಮ್ನಿರು ಆಯ್ತು. ಈಗ ಅಣ್ಣ ಒಬ್ಬನೇ ಬತ್ತ ಅನ್ಕಣ. ಸನ್ಸೆಟ್ ನೋಡಿ. ಇವ್ನು ಕರ್ಕೊಯ್ತಾನೆ ಈಗ ನೋಡಿ ಶಿವಕುಮಾರ್. ಹಾಂ ಬಿಡಿ ಹೊಡೀರಿ. ಗೈಸ್ ಬಿದ್ದು ನೀರಿಗೆ 3 ಅವರ್ ಆಯ್ತು. ಎದ್ದೇಳ್ತಾ ಇಲ್ಲ. ಇಲ್ಲೇ ಟೈಮ್ ಬಂದು 7:45. ಎದ್ದೇಳಿ ಸ್ನಾನ ಮಾಡಿ ಊಟ ಮಾಡ್ಬೇಕು. ಹುಡುಗರ ಕೆಲಸ ಎಲ್ಲ ಹಿಂಗೇನೋ ಹೇಳ್ತೀವಿ ನಾವು. ಮಿಕ್ಕಿದೆಲ್ಲ ಮಾಡ್ಕೊಳ್ಳಿ ನೀವು. ಒಬ್ಬೊಬ್ರು ಒಂದೊಂದು. ಎದ್ದೇಳಿ ಹೊಟ್ಟೆ ಹಸಿತೈದೆ. ಮಾಡು ಚಾಲೆಂಜ್ ಮಾಡ್ತೇವೆ. ಇಲ್ಲಿಂದ ಯಾರು ಎಷ್ಟು ದೂರ ಹೊಡಿತಾರೆ ಅಂತ. ಬೇಗ ಹೊಡಿತಾರೆ ಅಂತಲ್ಲ, ಏನ ನೀರ್ನ ಹೊಡಿತಾರೆ ಅಂತನಾ. ನೀರು ಹೊಡಿತಾರೆ ಅಂತಲ್ಲ, ಈಜು ಹೊಡಿತಾರೆ ಅಂತ. ಹೋಗಿ ಜಾಸ್ತಿ ದೂರ ಹೊಡಿತಾರೆ ಅಂತ, ಬೇಗ ಅಂತಲ್ಲ. ಹೋಗಿ 3, 2, 1 ಗೋ. ಕಮಾನ್ ಬೇಗ. ಇದೇ ಆಯ್ತು ಅಷ್ಟೊತ್ತಿಂದ. ಅಲ್ಲಿ ಹೊಡಿರಿ ಮೂಗ್ ಮುಚ್ಕೊಂಡು ಒಳಗಡೆ ಏನು ಮುಳುಗಿ. ಎಷ್ಟು ಸೆಕೆಂಡ್ಸು ಇದೇ ಚಾಲೆಂಜ್ ಆಗೋಯ್ತು ಅವಾಗಿಂದ. ಲಕ್ಷ ರೀಲ್ಸ್ ಮಾಡೋಣ ಅಂತ ಅನ್ಕೊಂಬಂದಿದ್ದೆಲ್ಲ ಮರ್ತೋಗ್ಬಿಟ್ರು ರೀಲ್ಸು. ಹೋಗಿ ಬೇಗ ಹೋಗಿ. ಹೌದು. ಯಾರು ಫಸ್ಟು? ಓ ಸಚಿನ್ ಫಸ್ಟ್.
ಸರಿ ನಿಂಗೇನು ಜ್ಞಾನಪೀಠ ಪ್ರಶಸ್ತಿ ಕೊಡಲ್ಲ ಬಾ. ಅಲ್ಲ ಒಲಿಂಪಿಕ್ಸ್ ಆಗಿದ್ರೆ ಪರವಾಗಿಲ್ಲ, ಜ್ಞಾನಪೀಠ ಗೈಸ್ ನಾವು ಎಲ್ಲ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಫ್ರೆಶ್ ಆಗಿ ಬಂದಿದ್ದೇವೆ. ಈಗ ನಮಗೋಸ್ಕರ ಬಿಸಿ ಬಿಸಿ ಊಟ ರೆಡಿ ಇದೆ. ಗಗನ ಅವರು ಮಂಗಳೂರು ರೈಸು, ಬಾಯ್ಲ್ಡ್ ರೈಸು ಬೈಲ್ ಒಂದು ಕಡೆ ತೋರ್ಸೋಣ. ಗೈಸ್ ಇವತ್ತು ಸ್ಟೇಗೆ ಜಾಸ್ತಿ ಜನ ಇಲ್ಲ, ನಾವಷ್ಟೇ ಇರೋದು ಸ್ಟೇಗೆ. ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಾಗಿಂದ ಡೇ ಔಟ್ ಜಾಸ್ತಿ ಬರ್ತಾರೆ, ಸ್ಟೇಗೆ ಸ್ವಲ್ಪ ಕಮ್ಮಿ. ಅಂದರೆ ವೀಕೆಂಡಲ್ಲಿ ಬರ್ತಾರೆ, ವೀಕ್ ಡೇಸಲ್ಲಿ ಕಡಿಮೆ. ಚಪಾತಿ ಚಿಕನ್ ಸುಕ್ಕ, ಚಿಕನ್ ಸುಕ್ಕ, ಇದು ಗೀ ರೈಸ್, ಚಿಕನ್ ಗ್ರೇವಿ. ಇಲ್ಲಿ ರೈಸ್ ಐಟಮ್ಸ್ ಇದೆ. ಇದು 2 ರೈಸು, 1 ದಾಲು. ಇದು ನಮ್ಮ ಮೇನ್ ಚಿಲ್ಲಿ ಚಿಕನ್ ಆ್ಯಂಡ್ ಪೆಪ್ಪರ್ ಚಿಕನ್. ಓಹೋ ಏನು ಶಿವಕುಮಾರ, ನಿನಗೆ ಇಷ್ಟೊಂದು ಅಡುಗೆ ಮಾಡೋರೆ? ನಾನು ತಿನ್ನೋದಿಷ್ಟು. ಯಾಕೆ ಇಷ್ಟೊಂದು ಬೇರ್ತಾ ಇದೆಯಾ? ರವಷ್ಟು ತಿಂತೀವಿ. ರವಷ್ಟು ತಿಂತೀವಿ. ರವೆ ಎಷ್ಟು ದಪ್ಪ ಇರ್ತದೆ ಗೊತ್ತಾ? ಮೀನು ಅಂತ ನೋಡೋದೇನು, ಕ್ಯಾರೆಟ್ ಹಲ್ವಾ ಗೈಸ್, ಡೆಸರ್ಟ್ ಆ್ಯಂಡ್ ಗೈಸ್ ವೆಜ್ ಅಲ್ಲಿ ಮೀನ್ಸ್ ಪಲ್ಯ, 1 ಪನ್ನೀರ್. ನಾನು ಇದಕ್ಕೆ ವೆಜಿಟೇರಿಯನ್ ಆಗಿಲ್ಲ ಗೈಸ್. ಕ್ಯಾರೆಟ್ ಹಲ್ವಾ ಬೇಕೇನ್ರಿ? ತಂದಾನಿ ತಾನೇ ತಾನಿ ತಂದಾನು. ಶಿವಕುಮಾರ್ನ ಯಾವ್ದೋ ಸೂ ಕರ್ಕೊಂಡು ಬಿಟ್ಬಿಟ್ಟಂಗ, ಝೂ ಇಂದ ಕಾಡಿಗೆ ಬಿಟ್ಟಂಗೈತೆ ಅವ್ನಿಗೆ. ಗೈಸ್ ಇವತ್ತು ಇಡೀ ರೆಸಾರ್ಟ್ ನಮ್ದೆ. ಇವತ್ತು ಈ 14 ಎಕರೆ ಪ್ರಾಪರ್ಟಿ ನಾವಷ್ಟೇ ರಾಜರು. ಇಷ್ಟೋ ತನಕ ಇದ್ರು ಡೇ ಔಟ್ ಪ್ಯಾಕೇಜ್ ಅವರೆಲ್ಲ ಹೋದ್ರು. ಹೇಗೆ ನಾವಷ್ಟೇ ವೀಕ್ ಡೇ ಆಗಿರೋದ್ರಿಂದ ಯಾರು ಇಲ್ಲ, ಅಂಡ್ ಎಕ್ಸಾಮ್ ಸೀಸನ್ ಆಗಿರೋದ್ರಿಂದ ಯಾರು ಅಷ್ಟಾಗಿ ಬಂದಿಲ್ಲ. ಸೊ ನಾಳೆ ತುಂಬ ರಶ್ ಇದ್ದಾರಂತೆ. ಸೊ ಇವಾಗ ನಾವು ಊಟ ಮಾಡಬೇಕು. ಗೈಸ್ ಇವಾಗ ನಾವು ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತೀವಿ. ನೆನ್ನೆಲ್ಲ ಟ್ರಾವೆಲ್ ಮಾಡಿ, ಇವತ್ತು ಫುಲ್ ಟ್ರಾವೆಲ್ ಮಾಡಿ ಸಿಕ್ಕಾಬಿಟ್ಟಿದ್ದೀವಿ. ಬೆಳಿಗ್ಗೆನೂ ಬೇಗ ಸನ್ರೈಸ್ಗೆ ಅಂತ ಎದ್ವಿ 6 ಗಂಟೆಗೆ. ನಾಳೆನೂ ಸನ್ರೈಸ್ಗೆ ಬೋಟಿಂಗ್ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ನಿದ್ದೆ ಆಗಿಲ್ಲ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದೀವಿ. ಬಾಯ್.